ಪ್ರೇಮ ಮತ್ತು ಯಾರು ಶ್ರೀರಾಮ್ ಯಾರವರು ಅವರು ಇಲ್ಲಿ 1 ಎಕರೆ ಗ್ರಾಂಟ್ ಏನಾಗಿತ್ತು ಪೊಲೀಸರು ಫಸ್ಟ್ ಆಫ್ ಆಲ್ ಬರಂಗೇ ಇಲ್ಲ. ಯಾಕೆ ಸಿವಿಲ್ ಮ್ಯಾಟರ್ ನಿಮ್ಗೆ ಬರೋ ಅಧಿಕಾರ ಇದೆಯಾ? ನನ್ನ ಹೆಸರು ಸಿದ್ದರಾಜು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೀಲಿ ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತೀನಿ. ಇವತ್ತೇನಾಗಿದೆ, ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಅರಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ 2 ಎಕರೆ 10 ಗುಂಟೆ ಇರುತ್ತೆ. ಅದರಲ್ಲಿ ಪ್ರೇಮ ಅನ್ನೋರಿಗೆ 1 ಎಕರೆ ಗ್ರ್ಯಾಂಟ್ ಆಗಿರುತ್ತೆ. ಇನ್ನು 1 ಎಕರೆ 10 ಗುಂಟೆ ಸರ್ಕಾರಿ ಗೋಮಾಳ ಆಗಿರುತ್ತೆ. ಸೊ ಇವ್ರು ಏನು ಮಾಡಿದ್ದಾರೆ, ಎರಡನ್ನೂ ಸೇರಿಸಿ 2 ಎಕರೆ 10 ಗುಂಟೆನ ಸೇರಿಸಿ ಲೇಔಟ್ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಇವತ್ತು ಇಲ್ಲಿ ಕಟ್ಟಿದ್ದಾರೆ, ಕೆಲವು ಇನ್ನೂ ಕಟ್ತಾನೆ ಇದ್ದಾರೆ. ಸೊ ಇದ್ರ ವಿರುದ್ಧ ತಾಲೂಕು ಸರ್ವೆಯವರು ಮತ್ತು ರೆವಿನ್ಯೂ ಇಲಾಖೆಯವರೆಲ್ಲ ಕ್ಲಿಯರಾಗಿ ರಿಪೋರ್ಟ್ಗಳನ್ನ ಹಾಕಿದ್ದಾರೆ. ತಾಲೂಕು ಸರ್ವೆಯವರು ಕೂಡ ಕ್ಲಿಯರಾಗಿ ಬರೆದಿದ್ದಾರೆ, ಹೌದು ಇಲ್ಲಿ 1 ಎಕರೆ 10 ಗುಂಟೆ ಸರ್ಕಾರಿ ಗೋಮಾಳನ ಇವರು ಒತ್ತುವರಿ ಮಾಡಿ ಬಿಲ್ಡಿಂಗ್ಗಳನ್ನ ಕಟ್ಟಿ ಅನಧಿಕೃತವಾಗಿ ಮಾರಾಟಗಳನ್ನ ಮಾಡ್ತಾಯಿದ್ದಾರೆ ಅಂತ ಹೇಳಿ ಕ್ಲಿಯರಾಗಿ ಅವರು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿದ್ದಾರೆ. ಬಟ್ ಇವರು ನಾವು ಇಲ್ಲಿವರೆಗೂ ಕೂಡ ಎಲ್ಲರಿಗೂ ಮನವಿಗಳನ್ನ ಕೊಟ್ಕೊಂಡ್ಬಂದ್ವಿ. ಆ ಜಾಗನ ತೆರವು ಮಾಡಿ ಸಾರ್ವಜನಿಕ ಉದ್ದೇಶಗಳಿಗೆ ಬಳಸಿ, ಅಥವಾ ಸರ್ಕಾರ ತಮ್ಮ ಹ್ಯಾಂಡ್ ಅವ್ರಿಗೆ ತೊಗೊಂಡು ಯಾವುದಾದ್ರೂ ಸಾರ್ವಜನಿಕ ಉದ್ದೇಶಗಳಿಗೆ, ಒಂದು ಆಸ್ಪತ್ರೆ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಅಥವಾ ಒಂದು ಸಮುದಾಯ ಭವನ ಇರ್ಬೋದು, ಈ ಥರ ಸಾರ್ವಜನಿಕ ಉದ್ದೇಶಗಳಿಗೆ ನೀವು ಆ ಸರ್ಕಾರಿ ಭೂಮಿಗಳನ್ನ ಬಳಸಿ ಅಂತೇಳಿ ನಾವು ಸುಮಾರು ಮನವಿಗಳನ್ನ ಕೊಟ್ವಿ. ಆದರೂ ಅಧಿಕಾರಿಗಳು ಹೌದು ಅಲ್ಲಿ ಒತ್ತುವರಿ ಆಗಿರೋದು ನಿಜ ಅಂತಾರೆ, ರಿಪೋರ್ಟ್ಗಳನ್ನ ಹಾಕ್ತಾರೆ, ಬಂದು ತೆರವು ಮಾಡಿ ಅಂದರೆ ಭಯ ಪಡ್ತಾರೆ. ಏನು ಅಂತ ಗೊತ್ತಿಲ್ಲ, ಇಲ್ಲಿ ಯಾವ ಕಾರಣದ ಕೈಗಳು ಕೆಲಸ ಮಾಡ್ತಾಯಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಯಾಕೆ ಅಧಿಕಾರಿಗಳನ್ನೇ ಇಲ್ಲಿಗೆ ಬರೆಸುವಂಥ ಕೆಲಸಗಳನ್ನ ನಾವು ಮಾಡಬೇಕು. ಯಾಕೆಂದರೆ ಹೋರಾಟಕ್ಕೆ ಅಷ್ಟೊಂದು ಶಕ್ತಿ ಇದೆ. ದಲಿತ ಚಳವಳಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಈ ರೀತಿಯ ಒಂದು ಪ್ರಯೋಗನ ಮಾಡಿ ಕನಿಷ್ಠ ಈ ಮುಖಾಂತರನಾದರೂ ಅಧಿಕಾರಿಗಳನ್ನ ಸ್ಥಳಕ್ಕೆ ಬರುವಂಥ ಒಂದು ಕೆಲಸನ ಮಾಡೋಣ ಅಂಥೇಳಿ ನಾವು ಇಲ್ಲಿ ಈ ಸ್ಥಳದಲ್ಲಿ ಬಂದು ಮೊಕ್ಕ ಮೂಡಿದ್ವಿ. ಮತ್ತು ಈಗ ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಆದೇಶ ಮಾಡಿದೆ, ಏನಂತ ಏನು ಸಿವಿಲ್ ಮ್ಯಾಟ್ರ್ಗಳಿಗೆ ಪೊಲೀಸರು ಯಾವುದೇ ಕಾರಣಕ್ಕೂ ಮೂಗು ತೂರಿಸ್ಬಾರ್ದು ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಇರುವಾಗಲೂ ಕೂಡ ಯಾರು ಪ್ರಸನ್ನ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಪ್ರಸನ್ನ ಅಂತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರು ನೇರವಾಗಿ ಬಂದು ಇಲ್ಲಿ ಯಾರು ನಿಮಗೆ ಇಲ್ಲಿರೋ ಕೇಳಿದ್ಯಾ ಅದು ಇದು ಅಂಥೇಳಿ ಅವ್ರ ಫೇವರ್ ಆಗಿ ಮಾತಾಡ್ತಾ ಇದ್ದಾರೆ. ನಿಮ್ಗೇನು ಕೋರ್ಟಿಂದ ಆದೇಶ ಆಗಿದೆಯಾ? ನಮ್ಗೆ ಆದೇಶ ಆಗಿಲ್ಲ. ಸರ್ಕಾರಿ ಭೂಮಿನ ಇಲ್ಲಿ ಒತ್ತುವರಿ ಮಾಡಿದ್ದಾರೆ, ಅದನ್ನು ತೆರವು ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ, ಸಾರ್ವಜನಿಕ ಉದ್ದೇಶಕ್ಕೆ ಬಳಸ್ಕೊಳ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಆ ಬೋರ್ಡ್ ಹಾಕಿರ್ತಕ್ಕಂಥದ್ದನ್ನು ಕಿತ್ತು ಬಿಸಾಕಿ ಅಂತಕ್ಕಂಥ ಉಡಾಫೆಯ ಮಾತುಗಳನ್ನ ಪೊಲೀಸ್ ಅಧಿಕಾರಿ ನೇರವಾಗಿ ಮಾತಾಡ್ತಾರೆ. ಸೊ ಇಷ್ಟೆಲ್ಲ ಸಮಸ್ಯೆಗಳಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಉದ್ದೇಶ ಏನಿಲ್ಲ, ನಮ್ಮ ಗುರಿ ದಲಿತ ಸಂಘರ್ಷ ಸಮಿತಿಯ ಗುರಿ ನೇರವಾಗಿ ಇಷ್ಟೇ. ನಮ್ಮದು ಇಲ್ಲಿರ್ತಕ್ಕಂಥ 1 ಎಕರೆ 10 ಗುಂಟೆ ಸರ್ಕಾರಿ ಗೋಮಾಳ ಏನಿದೆ ಅದು ತೆರವು ಆಗಬೇಕು. ಪ್ರೇಮ ಮತ್ತು ಯಾರು ಶ್ರೀರಾಮ್ ಅವರು ಇಲ್ಲಿ 1 ಎಕರೆ ಗ್ರ್ಯಾಂಟ್ ಏನಾಗಿತ್ತು, ಇಲ್ಲಿ 2 ಎಕರೆ 10 ಗುಂಟೆನಲ್ಲಿ ಅವರು ಆ RTC ಓನರ್ ಅವರು 1 ಎಕರೆ ಇದ್ರ ಜೊತೆಗೆ ಪಕ್ಕ ಇದು ಇತ್ತಲ್ಲ 1 ಎಕರೆ 10 ಗುಂಟೆ, ಇದನ್ನು ಸೇರಿಸಿ ಮಾಡಿಕೊಂಡು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನಂತಂದರೆ, ಇವತ್ತು ಆಲ್ರೆಡಿ 90% ಅವ್ರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅಮಾಯಕರು ಯಾರೋ ತಗೊತಾರೆ, ಗೊತ್ತಿಲ್ಲದಿರೋರು ತಗೊಂಡ್ಬಿಟ್ಟು ಸಾಲನೋ ಸೋಲನೋ ಏನೋ ಮಾಡಿ ತಗೊಬಂದು ಒಂದು ನಿವೇಶನಗಳಿಗೆ ಹಾಕ್ಬಿಡ್ತಾರೆ, ಬಂಡವಾಳಗಳನ್ನ ಹಾಕ್ಬಿಟ್ಟು ಮನೆ ಕಟ್ಟಿದಾಗ ಸರ್ಕಾರ ಇದ್ದಕ್ಕಿದ್ದಂಗೆ ಆದೇಶ ಮಾಡಿ ಸರ್ಕಾರಿ ಭೂಮಿನ ಕಟ್ಟಿರ್ತಕ್ಕಂಥ ಎಲ್ಲ ಮನೆಗಳನ್ನೂ ತೆರವು ಮಾಡಿ ಅಂದಾಗ ಆ ಕುಟುಂಬ ಸೂಸೈಡ್ ಮಾಡ್ಕೋಬೇಕಾಗುತ್ತೆ, ಆತ್ಮಹತ್ಯೆಗಳಂತ ಸಂದರ್ಭಕ್ಕೆ ಹೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಬೆಂಗಳೂರಂಥ ಇದರಲ್ಲಿ. ಸೊ ಈಗಿರುವಾಗ ನಾವು ಆ ಕುಟುಂಬಗಳಿಗೂ ಕೂಡ ಒಳ್ಳೇದಾಗಬೇಕು, ನಾಳೆ ದಿನ ಪಶ್ಚಾತ್ತಾಪ ಪಡಬಾರ್ದು ಆ ಕುಟುಂಬಗಳು. ಸೊ ಆ ನಿಟ್ಟಿನಲ್ಲಿ ಕಂದಾಯ ಅಧಿಕಾರಿಗಳೇನಿದ್ದಾರೆ ಅವರು ಕಾರ್ಯಪ್ರವೃತ್ತವಾಗಿ ಇಲ್ಲಿ ಕೆಲಸ ಮಾಡಬೇಕಾಗಿದೆ. ನನ್ನ ಹೆಸರು ಭಾಗ್ಯ ಅಂತ, ಹರಿಜನ ಸೇವಾ ಸಂಘದ ಅಧ್ಯಕ್ಷರು ಮಾತಾಡ್ತಾ ಇರೋದು. ಈ ಅರಹಳ್ಳಿ ಗ್ರಾಮದ ಸರ್ವೆ ನಂಬರ್ 28ರಲ್ಲಿ ಸರ್ಕಾರಿ ಜಾಗನ 1 ಎಕರೆ 10 ಗುಂಟೆ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾರೆ.
ಅವ್ರ ಜಾಗ ಬಂದು ಬರೀ 1 ಎಕರೆ ಮಾತ್ರ ಇದ್ದು 1 ಎಕರೆ 10 ಗುಂಟೆನ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದುವರೆಗೂ ನಾವು ಸಂಘಟನೆಗಳು ಹೋರಾಟ ಮಾಡಿಕೊಂಡು ಸರ್ವೆ ಎಲ್ಲ ಮಾಡಿಸಿದ್ದೀವಿ, ಎಲ್ಲ ಸರ್ಕಾರಿ ದಾಖಲೆಗಳನ್ನೆಲ್ಲ ನಾವು ಒದಗಿಸ್ಕೊಟ್ಟಿದ್ದೀವಿ. ಆದ್ರೂ ಅವರು ಮಾರಾಟ ಮಾಡೋದನ್ನು ಬಿಡ್ತಾ ಇಲ್ಲ, ಒತ್ತುವರಿ ಮಾಡೋದನ್ನು ಬಿಡ್ತಾ ಇಲ್ಲ ಅವರು. ಅದಕ್ಕೆ ನಾವು ಈಗ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ದಲಿತ ಸಂಘರ್ಷ ಸಮಿತಿದು ಒಂದು ನೀಲಿ ಸೇನೆ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಬೋರ್ಡ್ ಹಾಕಿ ಇವತ್ತು ಬೆಳಗ್ಗೆಯಿಂದ ಇಲ್ಲಿದ್ದೀವಿ. ನಾವು ಒಂದು ಧಿಕ್ಕಾರ ಕೂಗಿಲ್ಲ, ಇಲ್ಲಿರ್ತಕ್ಕಂಥ ಮನೆಗಳಿಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ನಾವು ಬಂದಿರ್ತಕ್ಕಂಥ ಪಬ್ಲಿಕ್ಕಿಗೂ ನಾವೇನು ಮಾತಾಡಿಲ್ಲ. ಮತ್ತು ಪೊಲೀಸರಿಗೆ ಸಹಕಾರ ಕೊಟ್ಟಿದ್ದೀವಿ. ನಾವು ಕ್ಲೀನಾಗೆ ಅವ್ರಿಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ಥರ ಆಗಿದೆ, ಸರ್ಕಾರಿ ಜಾಗದಲ್ಲಿ ನಮಗೇನಾದರೂ ಒಂದು ಸರ್ಕಾರಿ ಆಸ್ಪತ್ರೆ ಇದ್ದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ? ಬರೀ ಶ್ರೀಮಂತರಿಗೆ ಅಲ್ಲ, ಎಲ್ರಿಗೂ ಅನುಕೂಲ ಆಗುತ್ತೆ. ಒಂದು ಸರ್ಕಾರಿ ಆಸ್ಪತ್ರೆ, ಒಂದು ಲೈಬ್ರರಿ, ಇಲ್ಲಾಂದರೆ ಒಂದು ಸಮುದಾಯ ಭವನ ಏನಾದರೂ ಮಾಡಲಿ. ಇವರು ಲ್ಯಾಂಡ್ ಮಾಫಿಯಾ ಮಾಡಿಕೊಂಡು ಮಾರಾಟ ಮಾಡ್ಕೊಂಡು ಇವರು ಉದ್ಧಾರ ಆಗ್ತಾಯಿದ್ರೆ ಬಡಬಗ್ರು ಎಲ್ಲಿ ಹೋಗಬೇಕು? ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಅದಕ್ಕೆ ಬಂದ್ಬಿಟ್ಟು ಏಕಾಏಕಿ ಡಬಲ್ ಸ್ಟಾರ್ ಪ್ರಸನ್ನ ಅವರು ಬಂದರು. ಅದಕ್ಕೆ ಮುಂಚೆ ASI ಬಂದರು, ಕ್ಲೀನಾಗೆಲ್ಲ ಮಾತಾಡಿದ್ದಾರೆ. ಅವ್ರು ಏಕಾಏಕಿ ರಾಜ್ಯಾಧ್ಯಕ್ಷರನ್ನು ಸಿಂಗ್ಲರಲ್ಲಿ ಮಾತಾಡಿದ್ದಾರೆ, ನಮ್ಮನ್ನು ಸಿಂಗ್ಲರಲ್ಲಿ ಮಾತಾಡಿ ಲಾಸ್ಟಲ್ಲಿ ಹೋಗೆ ಅನ್ನೋವಂಥ ಒಂದು ಮಾತನ್ನು ಮಾತಾಡಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೆ ನಾವು ACP ಅವ್ರ ಗಮನಕ್ಕೂ ತೊಗೊಂಡು ಬಂದಿದ್ದೀವಿ, ಇನ್ಸ್ಪೆಕ್ಟ್ರ್ ಗಮನಕ್ಕೂ ತಂದಿದ್ದೀವಿ. ಅವರು ನಾಳೆ ಬನ್ನಿ ಅಂದಿದ್ರೆ ರಜಾ ಇದ್ದೀವಿ ಅಂತ. ಇದು ಈ ರೀತಿ ದೌರ್ಜನ್ಯಗಳು ಇದೊಂಥರ ಏನಾಗಿದೆ ಅಂದರೆ, ಶ್ರೀಮಂತರು ಎಷ್ಟಾದರೂ ಲ್ಯಾಂಡನ್ನು ಒತ್ತುವರಿ ಮಾಡ್ಕೋಬೋದು. ಅದೇ ಬಡವ ಒಂದು ಗುಡಿಸಲು ಕಟ್ಕೊಂಡ್ಬಿಟ್ರೆ ಇಮಿಡಿಯೇಟಾಗಿ ನಾಳೆನೇ ಬಂದು ಡೆಮಾಲಿಷನ್ ಮಾಡ್ತಾರೆ. ಇವಾಗ ಅವನು ಯಾರೋ ಪಾಪ ಅವನು ದುಡ್ಡು ಹಾಕಿ ಮನೆ ತೊಗೊಂಡಿರ್ತಾನೆ, ನಾಳೆ ಇದು ಒತ್ತುವರಿ ಆಗಿದೆ ತೆರವುಗೊಳಿಸಿ ಅಂದರೆ ಅವನು ದುಡ್ಡು ಕಳ್ಕೊಬೇಕಾಗುತ್ತೆ. ಇದಕ್ಕೆ ಅವಕಾಶ ಆಗಬಾರ್ದು ಅಂತ ಹೇಳಿ ನಾವು ಇಲ್ಲಿ ತನಕನೂ ತಾಳ್ಮೆಯಿಂದ ಎಲ್ಲೆಲ್ಲಿ ಏನೇನು ಲೆಟ್ರ್ಗಳನ್ನ ಕೊಟ್ಟು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಮಿತಿ ಮೀರಿದಕ್ಕೆ ನಾವು ಈ ಒಂದು ಕಾರ್ಯಾಚರಣೆನ ಮಾಡಬೇಕಾಗಿ ಬಂತು. ಯಾಕೆಂದರೆ ಒಂದು ತಾಳ್ಮೆ ಅನ್ನೋದಿರುತ್ತೆ. ಅವರು ಮನೆ ಕಟ್ತಾನೇ ಇದ್ದಾರೆ, ಅವ್ರು ದುಡ್ಡು ಮಾಡ್ತಾನೇ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಮಾಡಿದ್ದೀವಿ. ಆದರೆ ನಮ್ಮನ್ನು ಇಲ್ಲಿ ಕೂರಬೇಡಿ, ನಿಮ್ಮ ಮೇಲೆ FIR ಮಾಡ್ತೀವಿ, ಇಲ್ಲಿ ಕೂರಬೇಡಿ, ನಿಮ್ಮ ಮೇಲೆ FIR ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ. ನಾವು ಮನೆ ಕಟ್ಕೊಳ್ಳೋಕೆ ಬಂದಿಲ್ಲ, ನಾವಲ್ಲ ಒಂದು ಶೆಡ್ ಹಾಕೋಕ್ಕೂ ಸಹ ಬಂದಿಲ್ಲ. ನಮ್ಗೆ ಅದರಲ್ಲಿ ಒಂದು ಅರ್ಧ ಅಡಿ ಜಾಗ ಕೂಡ ನಮಗೆ ಬೇಕಾಗಿಲ್ಲ. ನಾವು ಸರ್ಕಾರಿ ಸೊತ್ತಲ್ಲಿ ಸರ್ಕಾರಿದು ಏನಾದರೂ ಆಗಲಿ ಅಂತ ನಮ್ಮ ಬೇಡಿಕೆ ಇಷ್ಟು. ನಮಗೆ ಅವ್ರಿಗೆ ಅನುಮಾನ ಇದ್ದರೆ, ನಾವು ಕೊಟ್ಟಿರೋ ಪ್ಲ್ಯಾನಲ್ಲಿ ಅನುಮಾನ ಇದ್ದರೆ ಮತ್ತೊಮ್ಮೆ ಸರ್ವೆ ಮಾಡಲಿ, ನಿಜಾಂಶ ತಿಳ್ಕೊಳ್ಳಿ. ಇಷ್ಟೇ ನಮ್ಮ